ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿಗೆ DSCRT ಅವರ ಅಂಕ ಹಂಚಿಕೆ ಆಧಾರದಲ್ಲಿ ರಚಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಇದು ಬ್ಲೂ ಪ್ರಿಂಟ್ ಬೇಸ್ಡ್ ಇದೆ. ಇನ್ನೊಂದು ಪ್ರಶ್ನೆ ಪತ್ರಿಕೆ ಬರ್ತದೆ, ನೀವು ಚೆನ್ನಾಗಿ ವ್ಯೂಸ್ ಕೊಟ್ಟಿದ್ರೆ ಮತ್ತೊಂದು ಪ್ರಶ್ನೆ ಪತ್ರಿಕೆನ ವೆರಿ ಇಂಪಾರ್ಟೆಂಟ್ ಆಗಿ ಕೊಡ್ತೀನಿ. ಫಸ್ಟ್ ಪ್ರಶ್ನೆ ಇತ್ತು, ವಿಚ್ ಸೀಸನ್ ಇಸ್ ದ ಗ್ರಾಸ್ಹಾಪರ್ ಆಫನ್ ಅಸೋಸಿಯೇಟೆಡ್ ವಿತ್ ಅಂತ ಕೇಳಿದ್ದಾರೆ. ಯಾವ ಒಂದು ಹಬ್ಬದ ದಿನ ಏನಾಗದಪ್ಪ ಅಂತಂದ್ರೆ ಅದು ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಹಬ್ಬ ಅಲ್ಲ, ಯಾವ ಋತುಮಾನಕ್ಕೆ. ಸಮ್ಮರ್ ಅಂದರೆ ಬೇಸಿಗೆ. ಇನ್ನು ದ ಸೌಂಡ್ ಆಫ್ ದ ಹಾರ್ಸ್ ಈಸ್ ಅಂತ ಕೇಳಿದರೆ ಕುದುರೆಯ ಒಂದು ಶಬ್ದ ಹೇಗಾಗ್ತಿದೆ ಅಂತ ಕೇಳಿದರೆ ನಾಯಿ ಅಂತ ಕರೀತಾರೆ. ಸೊ ಇದು ಅದೇ ತನ್ನಾಗಿ ಪ್ರೊನೌನ್ಸಿಯೇಷನನ್ನು ಮಾಡಬೇಕು. ಮ್ಯಾಚ್ ದ ಕರೆಕ್ಟ್ ವರ್ಡ್ ಆಫ್ ದ ಗಿವನ್ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೂಡ 5 ಪಿಕ್ಚರ್ ಇದ್ದಾವೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಇದನ್ನು ಕಾಕ್ಪಿಟ್ ಅಂತ ಕರೀತಾರೆ. ಸೊ ಕಾಕ್ಪಿಟ್ ಈಸ್ ದ ರೈಟ್ ಆನ್ಸರ್. ಇನ್ನು ಒಬಾಮಾ ವಾಸ್ ಪ್ರೆಸಿಡೆಂಟ್ ಆಫ್ ಅಂತ ಕೇಳಿದರು. ಒಬಾಮಾ ಯಾವ ದೇಶದ ಪ್ರೆಸಿಡೆಂಟು? ಇಂಡಿಯಾ, ಇಂಗ್ಲೆಂಡ್, ಅಮೆರಿಕಾ, ಜಪಾನ್. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಅಮೆರಿಕಾ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಆನ್ಸರ್ಸ್ ಅಂತ ಕೇಳಿದ್ದಾರೆ. ಒನ್ ಹೂ ಟ್ರೀಟ್ಸ್ ದ ಪೇಷಂಟ್ಸ್. ಸೊ ಪೇಷಂಟ್ಗಳಿಗೆ ಟ್ರೀಟ್ ಮಾಡ್ತಕ್ಕಂಥವ್ರು ನೇಮ್ ದ ಪ್ರೊಫೆಷನ್ ಮಾಡಬೇಕು. ಡಾಕ್ಟರ್ ಅಂತ ಕರೀತಾರೆ. ಯಂಗ್ ಇದೆ, ಇದ್ರ ಅಂಟೋನಿಮ್ ಅಂತ ಕೇಳಿದ್ದಾರೆ. ಸೊ ಯಂಗ್ ಇದ್ರದ್ದು ಅಂಟೋನಿಮ್ ಏನಾಗ್ತದಪ್ಪ ಅಂದ್ರೆ ಓಲ್ಡ್ ಅಂತ ಬರ್ತದೆ. ಓಲ್ಡ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಶ್ಯಾಮ್ ಹ್ಯಾಸ್ ಡ್ಯಾಶ್ ಬ್ರದರ್ ಆ್ಯಂಡ್ ಡ್ಯಾಶ್ ಸಿಸ್ಟರ್ ಅಂತ ಕೇಳಿದ್ದಾರೆ. ಇಲ್ಲಿ ಆರ್ಟಿಕಲ್ಗಳನ್ನು ಫಿಲ್ ಮಾಡಬೇಕು. ಯಾವೆಲ್ಲ ಆರ್ಟಿಕಲ್ಗಳನ್ನು ತುಂಬಬಹುದಂದರೆ ಕೇವಲ ಒಂದೇ ಆರ್ಟಿಕಲ್ ಬರ್ತದೆ. ಅದು ಯಾವುದಪ್ಪ ಅಂದ್ರೆ ಸ್ಯಾಮ್ ಹ್ಯಾಸ್ ಅ ಬ್ರದರ್ ಆ್ಯಂಡ್ ಅ ಸಿಸ್ಟರ್ ಅಂತಕ್ಕದ್ದನ್ನು ನೀವು ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು CHAMP ಡ್ಯಾಶ್ ಎನ್ ಅಂತ ಇದೆ. ಇದು ಚಾಂಪಿಯನ್ ಅಂತಕ್ಕಂಥ ಓವೆಲ್ಸ್ಗಳನ್ನು ಬಿಟ್ಟಿದ್ರು. CHAMPIN ಅಂತಕ್ಕಂಥ ಚಾಂಪಿಯನ್ ಅಂತಕ್ಕಂಥದ್ದು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ರೈಟ್ ಎನಿ ಒನ್ ಆ್ಯಕ್ಟಿವಿಟಿ ದ್ಯಾಟ್ ಯು ಎಂಜಾಯ್ ಡೂಯಿಂಗ್ ವಿತ್ ಯುವರ್ ಮದರ್ ಅಂತ ಕೇಳಿದ್ದಾರೆ. ಸೊ ಇದು ಆಲ್ರೆಡಿ DSRT ಕ್ವಶನ್ ಪೇಪರಲ್ಲಿತ್ತು. ಸೊ ನಾನು ಕೂಡ ಇದನ್ನೇ ಕೊಟ್ಟಿದ್ದೀನಿ. ನಿಮ್ಮ ತಾಯಿಯ ಜೊತೆಗೆ ನೀವು ಯಾವ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀರಾ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿದೆ ಹೆಲ್ಪಿಂಗ್ ವಿತ್ ಕ್ಲೀನಿಂಗ್, ಸೊ ಕುಕಿಂಗ್, ಗಾರ್ಡನಿಂಗ್ ಎಟ್ಸೆಟ್ರಾ. ಸೊ ನಿಮಗೆ ಯಾವುದಾಗ್ತದೆ ಅನ್ನೋದನ್ನು ನೀವೇನು ಮಾಡ್ಬೋದು, ಸೊ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ರೀಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಕೆಳಗಿನವುಗಳನ್ನು ನೀವೇನು ಮಾಡಬೇಕು, ಅಲ್ಫಾಬೆಟಿಕಲ್ ಆರ್ಡರಲ್ಲಿ ತುಂಬಬೇಕಾಗಿತ್ತು. ಅವ್ರು ಕೊಟ್ಟಿದ್ರು ಬೆಸ್ಟ್ ಅದ, ಅವಾರ್ಡ್ ಅದ, ಸರ್ಜನ್ ಅದ, ಇವೆಂಟ್ ಅದ. ಫಸ್ಟ್ ಅಲ್ಫಾಬೆಟಿಕಲ್ ಬರ್ತಕ್ಕಂಥದ್ದು ಎ ಆಗನ ಬರೋದು ಬಿ ಆಗನ ಇ, ಲಾಸ್ಟ್ ಬರೋದು ಸರ್ಜನ್. ಸೊ ಅವಾರ್ಡ್, ಬೆಸ್ಟ್, ಇವೆಂಟ್, ಸರ್ಜನ್ ಅಂತಕ್ಕಂಥದ್ದು ಬರೆದ್ರೆ ಸೊ ನಿಮಗೆ 2 ಮಾರ್ಕರ್ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಇನ್ನು ಹೂ ಜಾಕ್ಡ್ ದ ಪ್ಲೇನ್ ಅಂತ ಕೇಳಿದ್ದಾರೆ. ದ ಟೆರರಿಸ್ಟ್. ವಾಟ್ ಡಸ್ ಹೋಪಿ ಈಟ್ ಅಂತ ಕೇಳಿದ್ದಾರೆ. ಸೊ ಹೋಪಿ ಈಟ್ಸ್ ಪ್ಲ್ಯಾಂಟ್ಸ್, ವೀಟ್ಸ್, ಓಟ್, ಕಾರ್ನ್ ಆ್ಯಂಡ್ ಬಾರ್ಲಿ ಅಂತಕ್ಕದ್ದನ್ನು ನೀವೇನು ಮಾಡಬೇಕು, ಬರೀಬೇಕು. ಇನ್ನು 2 RCಗಳು ಕೊಟ್ಟಿದ್ದಾರೆ. ಐ ನೋ ಹೌ ಮಚ್ ಐ ಹ್ಯಾವ್ ಮಿಸ್ಡ್ ದೀಸ್ ಪಾಸ್ಟ್ 2 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಹೂ ಈಸ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ಸೊ ಅದೇನಪ್ಪ ಅಂದರೆ ಬರಾಕ್ ಒಬಾಮಾ ಇಸ್ ದ ರೈಟ್ ಆನ್ಸರ್. ಇನ್ನು ಹೋಮ್ ಡಿಡ್ ಹಿ ಮಿಸ್ ಅಂತ ಕೇಳಿದ್ದಾರೆ. ಹಿ ಮಿಸ್ಡ್ ಹೀಸ್ ಚಿಲ್ಡ್ರನ್ ಅಂತಕ್ಕಂಥ ಬರೆದ್ರೆ ಸೊ ನಿಮಗೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ 2 ಔಟ್ ಆಫ್ 2 ಕೊಡ್ತಾರೆ. ಇವೆಲ್ಲ LBAದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಫ್ರೆಂಡ್ಸ್. LBAಗಳನ್ನು ಚೆನ್ನಾಗಿ ನೀವು ಓದ್ರಿ. ಸೊ ಖಂಡಿತವಾಗಿ ಅಲ್ಲಿಂದ ಪ್ರಶ್ನೆಗಳು ನಿಮಗೆ ಸಿಗ್ತವೆ. ಓ ವಾಟ್ ಅ ಬ್ಯೂಟಿಫುಲ್ ಇನ್ಸೆಕ್ಟ್ ಅಂತ ಇದೆ. ಹೂ ಸೇಡ್ ದಿಸ್ ಅಂತ ಕೇಳಿದ್ದಾರೆ. ಇದನ್ನು ಯಾರು ಹೇಳಿದರು? ಸೊ ರಾಜು ಸೇಡ್ ದಿಸ್. ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು? ರಾಜು. ಇನ್ನು ವಿಚ್ ಇನ್ಸೆಕ್ಟ್ ಈಸ್ ರೆಫರ್ಡ್ ಆನ್ ದಿಸ್ ಲೈನ್ ಅಂತ ಕೇಳಿದರೆ ಇಲ್ಲಿ ಯಾವ ಒಂದು ಇನ್ಸೆಕ್ಟನ್ನು ರೆಫರ್ ಮಾಡಿದ್ದಾರೆ ಅಂತ ಕೇಳಿದರು. ಅದು ಯಾವುದಪ್ಪ ಅಂದರೆ ಗ್ರಾಸ್ಹಾಪರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಅಂತ ಕೇಳಿದ್ದಾರೆ. ಸೊ ಎನಿವನ್ನನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಅದರಲ್ಲಿ ಕರೆಕ್ಟಾಗಿರ್ತಕ್ಕದ್ದನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ. ಸೊ ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ಯಾವುದಿದೆಪ್ಪ ಅಂತಂದರೆ ಪಿಕ್ಚರನ್ನು ಡಿಸ್ಕ್ರಿಪ್ಷನ್ ಮಾಡಬೇಕು. ಒಂದು 2 to 3 ಲೈನ್ಸಲ್ಲಿ ನೀವು ಅದನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. 3 ಲೈನ್ಸು ನಾನು ಬರೆದಿದ್ದೀನಿ. ಟೈಗರ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ಅ ಟ್ರೀ ಇನ್ ದ ಫಾರೆಸ್ಟ್. ಏನಾಗದ, ಟೈಗರ್ ಅದು ಫಾರೆಸ್ಟಲ್ಲಿ ಟ್ರೀ ನಿಯರ್ ನಿಂತದ. ಇನ್ನು ಅ ರ್ಯಾಬಿಟ್ ಈಸ್ ಸಿಟ್ಟಿಂಗ್ ಬಿಸೈಡ್ ದ ಟ್ರೀ ಹೋಲ್ಡಿಂಗ್ ಅ ಕ್ಯಾರೆಟ್. ಅ ಡಿಯರ್ ಆ್ಯಂಡ್ ಅ ಕಂಗಾರು ಆರ್ ಸ್ಟ್ಯಾಂಡಿಂಗ್ ನಿಯರ್ ಬೈ. ಅ ಬರ್ಡ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಂಡರ್ ದ ಬ್ರೈಟ್ ಸನ್ ಅಂತ ಕೊಟ್ಟಿದ್ದಾರೆ. ಈ ಥರ ನಿಮಗೆ ಏನು ಕಾಣ್ತಾವಲ್ಲ ಅದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಒಂದು 3-4 ಸಾಲಲ್ಲಿ ಬರೆದ್ರೆ ನಿಮಗೆ ಗ್ಯಾರಂಟಿಯಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಇದನ್ನು ತಪ್ಪದೇ ಬರೀರಿ, ಓಕೆನಾ. ಇನ್ನು ವರ್ಡ್ಸ್ಗಳನ್ನು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀಬೇಕು. ಟೀಚರ್ ಅಂತ ಇದೆ, ಏನು ಬರೀತೀರಿ? ಮೈ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ಕ್ಲಿಯರ್ಲಿ. ಹೋಮ್ ಅನ್ನೋದನ್ನು ಐ ಗೋ ಹೋಮ್ ಆಫ್ಟರ್ ಸ್ಕೂಲ್ ಎವ್ರಿ ಡೇ ಅಂತಕ್ಕದ್ದನ್ನು ಬರೆದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಯಾವತ್ತಪ್ಪ ಅಂತಂದರೆ ಇಟ್ಸ್ ಆಲ್ಸೋ ವೆರಿ ಈಸಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಅದು ಯಾವತ್ತಪ್ಪ ಅಂತಂದರೆ
ಹೂ ಈಸ್ ದ ಪೋಯಟ್ ಆಫ್ ದ ಪೋಯಮ್ ಮೈ ಪೀಪಲ್ ಈಸ್ ದ ಟೈಟಲ್ ಸುಟೇಬಲ್ ಅಂತ ಕೇಳಿದರೆ ನಾವು ಇದು ಪ್ರಶ್ನೆಯನ್ನು ಕೂಡ ನಿಮಗೆ ಏನು ಮಾಡಿದ್ದೀವಿ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ದಿಂದನೇ ಇಟ್ಟಿದ್ದೀವಿ. ಯಾಕಂದರೆ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಡಾಕ್ಟರ್ ಸಿದ್ಧಲಿಂಗಯ್ಯ ಈಸ್ ದ ಪೋಯಟ್ ಆಫ್ ದ ಯಾವುದು ಪೋಯಮು ಮೈ ಪೀಪಲು. ಎಸ್ ದ ಟೈಟಲ್ ಈಸ್ ಸುಟೇಬಲ್ ಬಿಕಾಸ್ ಇಟ್ ಶೂಸ್ ದ ಸಫರಿಂಗ್ ಆಫ್ ದ ಪುವರ್ ಪೀಪಲ್ ಅಂತ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಓಕೆನಾ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಒಂದು ಪ್ರಶ್ನೆ ಇತ್ತು. ಇನ್ನು ನೆಕ್ಸ್ಟ್ ಕೇಳಿದ್ರು ಕಂಪ್ಲೀಟ್ ದ ಫಾಲೋವಿಂಗ್ ಪೋಯಮ್ ಆ್ಯಂಡ್ ರೈಟ್ 2 pairs ಆಫ್ ರೈಮಿಂಗ್ ವರ್ಡ್ಸ್. ಇದು ಇಂಪಾರ್ಟೆಂಟ್ ಅದ, ಇದನ್ನು ನೀವು ಕಲ್ಕೊಂಡು ಹೋಗಿ. ಸೊ ಇದು ಕಲಿತ್ರೆ ನಿಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅಂಕಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸಿಗ್ತದೆ. ಸೊ ಅದರಲ್ಲಿ ಏನಾಗಿತ್ತು ಅಂತಂದರೆ ಸ್ಟ್ಯಾಂಡಿಂಗ್ ಎಟ್ ದ ಫುಟ್ ಬಾಯ್ಸ್ ಗೇಜಿಂಗ್ ಎಟ್ ದ ಸ್ಕೈ ಹೌ ಕ್ಯಾನ್ ಯು ಗೆಟ್ ಅಪ್ ಬಾಯ್ಸ್ ಇಫ್ ಯು ನೆವರ್ ಟ್ರೈ. ಸೊ ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ ಆ್ಯಸ್ ಇಟ್ ಈಸ್ ಆಗಿರ್ತಕ್ಕಂಥನ್ನೇ ಇಟ್ಟಿದ್ದೀವಿ. ಸೊ ಯಾವುದು ನಿಮ್ಮಲ್ಲಿರ್ತಕ್ಕಂಥ ಏನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರಲ್ಲ ಆ ಮಾಡೆಲ್ ಕ್ವಶನ್ ಪೇಪರ್ದೇ ನಾವೇನು ಮಾಡಿದ್ದೀವಿ ಅಂತಂದರೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಒಂದು ಪ್ರಶ್ನೆ ಪತ್ರಿಕೆ. ಅಲ್ಲಿರ್ತಕ್ಕಂಥ ಕ್ವಶನ್ ಇತ್ತು. ರೈಮಿಂಗ್ ವರ್ಡ್ಸ್ ಬರಬೇಕು. ಬಾಯ್ಸು ಸ್ಕೈಸು ಬಾಯ್ಸು ಟ್ರೈ. ಇನ್ನು ವೈ ವಾಸ್ ನೀರ್ಜಾ ಹಾನರ್ಡ್ ಅಂತ ಕೇಳಿದ್ದಾರೆ. ನೀರ್ಜಾ ವಾಸ್ ಹಾನರ್ಡ್ ಫಾರ್ ಅರ್ ಆ್ಯಕ್ಟ್ ಆಫ್ ಬ್ರೆವರಿ. ಡು ಯು ಲೈಕ್ ಚನ್ನಪಟ್ಟಣ ಟಾಯ್ಸ್. ಇದು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದೆ. ಇದನ್ನು ಆ್ಯಸ್ ಇಟ್ ಈಸ್ ಆಗಿ ಬರೀರಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಎಸ್ ಐ ಲೈಕ್ ಚನ್ನಪಟ್ಟಣ ಟಾಯ್ಸ್, ಐ ಲೈಕ್ ಟಾಯ್ ಕಾರ್ಸ್, ಬಿಲ್ಡಿಂಗ್ ಬ್ಲಾಕ್ಸ್ ಆ್ಯಂಡ್ ಫಜಲ್ಸ್ ಅನ್ನೋದನ್ನು ನೀವು ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಎಸ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರೈಟಿಂಗ್ ಅ ಪರ್ಸ್ನಲ್ ಲೆಟರ್. ನೀವು ಪರ್ಸ್ನಲ್ ಲೆಟರನ್ನು ಬರೀಬೇಕಾದ್ರೆ ಯಾವೆಲ್ಲ ಒಂದು ಸ್ಟೆಪ್ಸ್ಗಳನ್ನು ಯೂಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಹೆಡರ್ ಬರಿತೀವಿ, ಡೇಟ್ ಆ್ಯಂಡ್ ಪ್ಲೇಸ್ ಹಾಕ್ತೀವಿ, ಸಾಲ್ಯುಟೇಷನ್ ಹಾಕ್ತೀವಿ, ಬಾಡಿ ಆಫ್ ದ ಲೆಟರ್ ಹಾಕ್ತೀವಿ, ಫೂಟರ್ ಹಾಕ್ತೀವಿ ಮತ್ತು ಸಿಗ್ನೇಚರ್ ಹಾಕ್ತೀವಿ. ಇದು ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್. ಇನ್ನು ವಾಟ್ ಡು ಯು ಥಿಂಕ್ ಅಬೌಟ್ ವಿಲಿಯಮ್ ರುಡಾಲ್ಫ್ ಆ್ಯಸ್ ಆ್ಯನ್ ಅಥ್ಲೀಟ್ ಅಂತ ಕೇಳಿದ್ದಾರೆ. ಸೊ ಅದ್ರದ್ದು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನು ಬರೀಬೇಕು. ವಿಲಿಯಮ್ ರುಡಾಲ್ಫ್ ವಾಸ್ ಏಬಲ್ ಟು ಅಚೀವ್ ಹರ್ ಗೋಲ್ ಇನ್ ಸ್ಪೈಟ್ ಆಫ್ ಹರ್ ಡಿಸಬಿಲಿಟಿ. ಶಿ ವಾಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಬ್ಲ್ಯಾಕ್ ಗೆಜಲ್ ಅನ್ನೋದನ್ನು ನೀವು ಬರೆದ್ರೆ ನಿಮಗೆ ಅಂಕಗಳನ್ನು ಗ್ಯಾರಂಟಿಯಾಗಿ ಕೊಡ್ತಾರೆ. ಪದ್ಯ ಇದೇ ಬರ್ತದೆ. ಐ ಥಿಂಕ್ ಆಫ್ ಆಲ್ ಥಿಂಗ್ಸ್ ಯು ಗಿವ್ ಟು ಮೀ, ಸ್ಯಾಕ್ರಿಫೈಸ್ ಡಿವೋಷನ್ ಲವ್ ಆ್ಯಂಡ್ ಟಿಯರ್ಸ್, ಯುವರ್ ಹರ್ಟ್ ಯುವರ್ ಮೈಂಡ್ ಯುವರ್ ಎನರ್ಜಿ ಆ್ಯಂಡ್ ಸಾಲ್, ಆಲ್ ದೀಸ್ ಯು ಸ್ಪೆಂಡ್ ಆನ್ ಮೀ ಥ್ರೂ ಔಟ್ ದ ಇಯರ್ಸ್. ಇನ್ನು ನಿಮಗೆ ಒಂದು ಏನು ಕೊಡ್ತಾರೆ ಅಂತಂದರೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ಯಾಸೇಜ್ ಕೊಡ್ತಾರೆ. ಅದೇ ಪ್ಯಾಸೇಜ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಉತ್ತರಗಳನ್ನು ಬರೀಬೇಕು. ಆಲ್ರೆಡಿ ಇಲ್ಲಿ ಪ್ಲೇಗ್ರೌಂಡ್ ಮೇಲೆ ಸಂಬಂಧಪಟ್ಟಂದಿತ್ತು. ವಾಟ್ ಡು ಸ್ಟೂಡೆಂಟ್ಸ್ ಡೂ ಇನ್ ದ ಪ್ಲೇಗ್ರೌಂಡ್, ಪ್ಲೇ ಗೇಮ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಗೇಮ್ಸ್ ಮೆನ್ಷನ್ಡಲ್ಲಿ ಫುಟ್ಬಾಲ್ ಮಾಡಿದ್ದಾರೆ. ಹೂ ಗೈಡ್ ಸ್ಟೂಡೆಂಟ್ಸ್ ಪ್ಲೇಗ್ರೌಂಡ್, ಟೀಚರ್ಸ್. ನೆಕ್ಸ್ಟ್ ವಾಟ್ ಡು ಸ್ಟೂಡೆಂಟ್ಸ್ ಲರ್ನ್ ಇನ್ ದ ಪ್ಲೇಗ್ರೌಂಡ್. ಸೊ ಟೀಮ್ ವರ್ಕ್ ಮತ್ತು ಡಿಸಿಪ್ಲಿನ್ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಇನ್ನೊಂದು ಕ್ವಶನ್ ಪೇಪರೊಂದಿಗೆ ಭೇಟಿ ಆಗ್ತೀನಿ. ಸೊ ದಯಮಾಡಿ ಹೆಚ್ಚು ವ್ಯೂಸ್ಗಳನ್ನು ಬಂದರೆ ಖಂಡಿತವಾಗಿ ಹಾಕ್ತೀನಿ. ಬಾಯ್.